ಮಿಲ್ಕ್ ಅದು ಹಾಲು, ಆಮೇಲೆ ನಮ್ಮಲ್ಲಿ ಮತ್ತೊಂದು ಎಣ್ಣೆ ಆಯಿಲ್ ಮತ್ತು ಘೀ. ಇದ್ರದ್ದು ಪ್ಯೂರಿಟಿ ಇವತ್ತಿನ ದಿವಸ ಏನು ಅಂತಂದರೆ ದಿನನಿತ್ಯ ನಾವು ಬಳಸ್ತಕ್ಕಂಥ ಪದಾರ್ಥಗಳು. ಬೆಳಗ್ಗೆ ಆದರೆ ನಮಗೆ ಏನು ಬೇಕೋ ಅಲ್ಲಿ ಬೇಕಾಗುತ್ತೆ, ಅಡುಗೆಗೆ ಎಣ್ಣೆ ಬೇಕಾಗುತ್ತೆ, ಮತ್ತು ತುಪ್ಪ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಎಲ್ಲ ತಿನ್ನೋದಕ್ಕೆ. ಇವತ್ತು ಏನಾಗಿದೆ ಅಂತಂದರೆ ಮಾರ್ಕೆಟ್ನಲ್ಲಿ ಈ ಸಿಗೋದು ಏನು ಭಾಳಷ್ಟು ಕಂಪ್ನಿಗಳಾಗ್ಬಿಟ್ಟಿವೆ. ಬಟ್ ಅದರಲ್ಲಿ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅನ್ನೋದನ್ನು ನಾವು ಮುಂಚೆ ಏನು ಅಂತಂದರೆ ನೋಡಿಬಿಟ್ಟು ಮುಂಚೆಯಿಂದನೂ ತೊಗೊಳ್ಳೋದು ಏನು ಅಂತಂದರೆ ಹಿಂಗೆ ನೋಡಿಬಿಟ್ಟು ತೊಗೊಂಡ್ಬಿಡ್ತೀವಿ ನಾವು. ಈ ಕಂಪ್ನಿದ ಚೆನ್ನಾಗಿದೆ, ಕಂಪ್ನಿ ಹೆಸರು ಹೇಳೋದು ಬೇಡ. ಒಬ್ಬೊಬ್ಬರು ಒಂದೊಂದು ಕಂಪ್ನಿಗಳನ್ನು ತಗೊಳ್ಳೋದಕ್ಕೆ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದು ಮಿಲ್ಕ್ ಆಗಲಿ, ಆಯಿಲ್ ಆಗಲಿ, ಮತ್ತು ಘೀ ಆಗಲಿ, ಒಂದು ಹೆಸರುವಾಸಿ ಇರೋ ಕಂಪ್ನಿಗಳು, ಇದು ನಮಗೆ ಸೆಟ್ ಆಗಿಬಿಟ್ಟಿದೆ, ಇದನ್ನು ತಗೊಳ್ತಿದ್ದೀವಿ ಅಂತ ಹೇಳಿ. ಆದರೆ ಒಂದು ಸ್ವಲ್ಪ ಏನು ಅಂತಂದರೆ ದಿನನಿತ್ಯ ನಾವು ಏನು ಅಂದರೆ ಇವತ್ತಿನ ದಿವಸ ಹೇಗೆ ಮಾಡಬೇಕಾಗಿದೆ ಅಂದರೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಾವು ನೋಡಬೇಕು ಯಾವ ಪದಾರ್ಥ ನಮಗೆ ಇವತ್ತಿನ ದಿವಸ ಶುದ್ಧವಾಗಿದೆ ಅಥವಾ ಚೆನ್ನಾಗಿದೆ, ಎಲ್ಲಿಂದ ಬರ್ತಾಯಿದೆ, ಇವ್ರದ್ದು ಮೇಕಿಂಗ್ ಪ್ರೋಸೆಸ್ ಏನಿದೆ, ಇದ್ರದ್ದು ಕಂಟೆಂಟ್ ಏನಿದೆ. ಇವಾಗ ನಾವು ಮಾರ್ಟ್ಗಳಲ್ಲಿ ನಾವು ತಗೊಳಕ್ಕೆ ಹೋಗ್ತೀವಿ. ಇದನ್ನು ಇವತ್ತು ಏನು ಮಾಡಬೇಕಾಗಿದೆ ಅಂದರೆ ಅದನ್ನು ಹಿಂದೆ ತಿರುಗಿಸಿ ನೋಡಿ ಅದರ ಕಂಟೆಂಟ್ನ ನೋಡಬೇಕಾಗುತ್ತೆ. ಚಿಕ್ಕದರಲ್ಲಿ ಬರೆದಿರ್ತಾರೆ, ಅದು ನಮಗೆ ಅರ್ಥ ಆಗದೇ ಇರೋ ರೀತಿಯಲ್ಲಿ ಬೇಕು ಅಂತ ಬರೆದಿರ್ತಾರೆ. ಅರ್ಥ ಆಗೋ ರೀತಿಯಲ್ಲಿ ಕಾಣಬೇಕು, ಬಟ್ ಅರ್ಥ ಆಗಬಾರ್ದು, ಆ ಥರ ಇರುತ್ತೆ. ಅದರಿಂದ ಇವತ್ತು ಸ್ವಲ್ಪ ಜಾಸ್ತಿ ಈ ಮುಂಚೆನೂ ಒಂದು ಕಾಲ ಇತ್ತು, ಅವಾಗ ಅಫೋರ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ ನಮಗೆ ಒಂದು ಟೈಮ್ನಲ್ಲಿ. ಇವಾಗ ಎಷ್ಟೋ ಜನಕ್ಕೆ ಅಫೋರ್ಡ್ ಮಾಡೋ ಒಂದು ಇದಿದೆ, ಏನು ಅಂತಂದರೆ ಬೆಲೆ ಜಾಸ್ತಿ ಕೊಡಬೇಕು. ಆದರೆ ನಾವು ಕಂಪ್ನಿ ಹೆಸರ ಮೇಲೆ ಹೋಗ್ತಾಯಿದ್ದೀವಿ. ಅದರ ಕಂಟೆಂಟು ಏನಿದೆ, ಯಾವುದರಲ್ಲಿ ಏನಿದೆ, ಅದರಲ್ಲಿ ಪಾಮ್ ಆಯಿಲ್ ಇದೆಯಾ, ಪಾಮ್ ಆಯಿಲ್ನಲ್ಲಿ ಬೇರೆ ಬೇರೆ ಥರದ ಹೆಸರುಗಳಿದ್ದಾವೆ. ಅದರಲ್ಲಿ ಪಾಮ್ ಆಯಿಲ್ ನಾವು ತರೋದನ್ನು ಬಿಟ್ಟು ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿದೆ ಎಷ್ಟೋ ಮನೆಗಳಲ್ಲಿ. ಯಾಕೆ ತರಬೇಕು ನಾವು?